ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ಯಂತ ಶಕ್ತಿಶಾಲಿ, ಪುಣ್ಯಮಯ ಮತ್ತು ಶಿವನಿಗೆ ಅತ್ಯಂತ ಪ್ರಿಯವಾದ ಅಧಿಕ ಮಾಸದ 16 ಸೋಮವಾರಗಳ ವೃತದ ಸಂಪೂರ್ಣ ಮಹತ್ವ, ನಿಯಮಗಳು, ಪೂಜೆಯ ವಿಧಾನ, ಉಪವಾಸದ ರಹಸ್ಯ, ಉದ್ಯಾಪನೆ ಮತ್ತು ವಿಶೇಷ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸಾಮಾನ್ಯವಾಗಿ 16 ಸೋಮವಾರ ವೃತ ಅಂದರೆ 16 ವಾರಗಳ ಕಾಲ ಮಾಡುವ ವೃತ. ಆದರೆ ಅಧಿಕ ಮಾಸದಲ್ಲಿ ಮಾಡುವ 16 ಸೋಮವಾರ ವೃತಕ್ಕೆ ವಿಶೇಷವಾದಂತಹ ಮಹತ್ವವಿದೆ. ಯಾಕೆಂದರೆ ಈ ಸಮಯದಲ್ಲಿ ಕೇವಲ 4 ಸೋಮವಾರಗಳಲ್ಲಿ ಈ ವೃತವನ್ನು ಪೂರ್ಣಗೊಳಿಸಿದರೂ ಶಿವನು 16 ವಾರಗಳ ಸಮಾನ ಫಲ ನೀಡುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅದಕ್ಕಾಗಿಯೇ ಅನೇಕ ಭಕ್ತರು ಈ ವೃತವನ್ನು ಬಹಳ ಭಕ್ತಿಯಿಂದ ಆಚರಿಸುತ್ತಾರೆ. ಈ ವರ್ಷದ ಅಧಿಕ ಮಾಸವು ಮೇ 17ರಿಂದ ಪ್ರಾರಂಭವಾಗುತ್ತದೆ. ಅದರ ನಂತರ ಬರುವಂತಹ ಸೋಮವಾರಗಳು ಯಾವುವು ಅಂತ ನೋಡೋದಾದರೆ ಮೇ 18, ಮೇ 25, ಜೂನ್ 1, ಜೂನ್ 8 ಈ 4 ಸೋಮವಾರಗಳಲ್ಲಿ ನಾವು 16 ಸೋಮವಾರ ವೃತವನ್ನು ಆಚರಿಸಬಹುದು. ಸ್ನೇಹಿತರೆ, ಈ ವೃತವನ್ನು ಮಾಡೋದಕ್ಕಿಂತ ಮೊದಲು ಮನಸ್ಸಿನಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಇರಬೇಕು. ನಾನು ಶಿವನ ಕೃಪೆಗಾಗಿ, ನನ್ನ ಕುಟುಂಬದ ಸುಖ ಶಾಂತಿಗಾಗಿ, ಆರೋಗ್ಯ, ಐಶ್ವರ್ಯ, ವಿವಾಹ, ಸಂತಾನ, ಉದ್ಯೋಗ ಮತ್ತು ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ವೃತ ಮಾಡುತ್ತೇನೆ ಎಂದು ಭಕ್ತಿಯಿಂದ ಸಂಕಲ್ಪ ಮಾಡಬೇಕು. ಈ ವೃತ ಯಾಕೆ ಇಷ್ಟು ಶಕ್ತಿಶಾಲಿ ಗೊತ್ತಾ? ಶಿವನು ಬಹಳ ಬೇಗ ಭಕ್ತರಿಗೆ ಒಲಿಯುವ ದೇವರು. ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಕಷ್ಟಗಳು ಕರಗುತ್ತವೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಶಿವನ ಆರಾಧನೆ ಮಾಡಿದರೆ 1000 ಪಟ್ಟು ಹೆಚ್ಚು ಫಲ ಸಿಗುತ್ತದೆ. ಇನ್ನು ಉಪವಾಸದ ನಿಯಮಗಳು ಯಾವ ರೀತಿ ಇರಬೇಕು ಅಂತ ನೋಡೋದಾದರೆ ಈ ವೃತದಲ್ಲಿ ಉಪವಾಸಕ್ಕೆ ಬಹಳ ಮಹತ್ವವಿದೆ. ಭಾನುವಾರ ರಾತ್ರಿ ಊಟ ಮಾಡಿದ ನಂತರ ಸೋಮವಾರ ಪೂರ್ಣ ದಿನ ಉಪವಾಸ ಇರಬೇಕು. ಕೆಲವರು ಹಣ್ಣು, ಹಾಲು ಮಾತ್ರ ತೆಗೆದುಕೊಳ್ಳುತ್ತಾರೆ. ಆದರೆ ಹಲವರು ಸಂಪೂರ್ಣ ನಿರಾಹಾರ ಉಪವಾಸ ಕೂಡ ಮಾಡುತ್ತಾರೆ. ಮುಖ್ಯವಾಗಿ ಉಪ್ಪನ್ನು ಸೇವಿಸಬಾರದು. ಉಪ್ಪು ಮುಟ್ಟುವುದು ಬೇಡ. ಹಾಗೆ ಕಸ, ಮುಸುರಿ, ಈ ತೆರನಾದಂತಹ ಯಾವುದೇ ತೆರನಾದಂತಹ ಮೈಲಿಗೆ ವಸ್ತುಗಳನ್ನು ಮುಟ್ಟಲೇಬಾರದು. ಕೇವಲ ಶಿವನ ಧ್ಯಾನದಲ್ಲಿಯೇ ಮಾತ್ರ ಆವತ್ತಿನ ದಿವಸ ಇರಬೇಕು. ಯಾಕೆ ಈ ನಿಯಮ ಗೊತ್ತಾ? ಉಪವಾಸ ಅಂದರೆ ಕೇವಲ ಊಟ ಬಿಡೋದು ಅಲ್ಲ, ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿ ಇಡೋದು. ಶಿವನ ಧ್ಯಾನದಲ್ಲಿ ಮನಸ್ಸು ನೆಲೆಸಬೇಕು ಎಂಬುದು ಇದರ ಅರ್ಥ. ಯಾರು ಈ ವೃತ ಮಾಡಬಾರದು ಅಂತ ನೋಡೋದಾದರೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಕಠಿಣ ಉಪವಾಸ ಮಾಡಬಾರದು. ಯಾಕೆಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತದೆ. ಆದರೆ ಅವರು ಶಿವನ ಫೋಟೋ ಇಟ್ಟು ಸಾಮಾನ್ಯ ಸೋಮವಾರ ಪೂಜೆ ಮಾಡಬಹುದು. ಶಿವನ ನಾಮಸ್ಮರಣೆ ಮಾಡಬಹುದು. ಇನ್ನು ಹುತ್ತದ ಮಣ್ಣಿನ ಮಹತ್ವ ಏನು ಅಂತ ನೋಡೋದಾದರೆ 16 ಸೋಮವಾರ ವೃತದಲ್ಲಿ ಅತ್ಯಂತ ಮುಖ್ಯವಾದದ್ದು ಹುತ್ತದ ಮಣ್ಣಿನಿಂದ ಶಿವಲಿಂಗ ಮಾಡುವುದು. ಹುತ್ತ ಎಂದರೆ ಹಾವಿನ ಹುತ್ತಿನ ಮಣ್ಣು. ಇದು ಬಹಳ ಪವಿತ್ರ. ಈ ಮಣ್ಣಿನಲ್ಲಿ ಶಿವನ ದೈವಿಕ ಶಕ್ತಿ ನೆಲೆಸಿರುತ್ತದೆ. ಹುತ್ತದ ಮಣ್ಣನ್ನು ಹೇಗೆ ತರಬೇಕು ಅಂತ ನೋಡೋದಾದರೆ ಮೊದಲು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು. ನಂತರ ಹುತ್ತದ ಬಳಿ ಹೋಗಿ ಅರಿಶಿನ, ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು. ದೀಪ ಹಚ್ಚಿ, ಉದ್ದಿನ ಕಡ್ಡಿ ಹಚ್ಚಿ, ತೆಂಗಿನಕಾಯಿ ಒಡೆದು ಮಂಗಳಾರತಿ ಮಾಡಬೇಕು. ನಂತರ ಕೆಳಗೆ ಬಿದ್ದಿರುವ ಮಣ್ಣನ್ನು ಮಾತ್ರ ತೆಗೆದುಕೊಳ್ಳಬೇಕು. ಕೈಯಿಂದ ಹುತ್ತವನ್ನು ಒಡೆಯಬಾರದು. ಮನೆಗೆ ತಂದು ಆ ಮಣ್ಣನ್ನು ಜರಡಿ ಮಾಡಿ ಸ್ವಚ್ಛವಾಗಿ ಡಬ್ಬಿಯಲ್ಲಿ ಇಟ್ಟು ದೇವರ ಮನೆಯಲ್ಲಿ ಇಡಬೇಕು. ಇನ್ನು ಶಿವಲಿಂಗವನ್ನು ಎಷ್ಟು ಮಾಡಬೇಕು ಅಂತ ನೋಡೋದಾದರೆ ಪ್ರತಿ ಸೋಮವಾರ 4 ಶಿವಲಿಂಗ ಮಾಡಬೇಕು. ಮೊದಲನೇ ವಾರ 4, ಎರಡನೇ ವಾರ 4, ಮೂರನೇ ವಾರ 4, ನಾಲ್ಕನೇ ವಾರ 4, ಒಟ್ಟು 16 ಶಿವಲಿಂಗ ಮಾಡಿ ಪೂಜೆ ಮಾಡಿದಂತೆ ಆಗುತ್ತದೆ. ಇದರಿಂದ 16 ವಾರಗಳ ಪೂಜೆಯ ಸಮಾನ ಫಲ ದೊರೆಯುತ್ತದೆ. ಇನ್ನು ಪೂಜಾ ವಿಧಾನವನ್ನು ನೋಡೋದಾದರೆ ಮೊದಲು ಮನೆ ಸ್ವಚ್ಛ ಮಾಡಬೇಕು. ಪೂಜಾ ಸ್ಥಳದಲ್ಲಿ ರಂಗೋಲಿ ಹಾಕಿ ದೇವರ ಮಂಟಪ ಸಿದ್ಧಪಡಿಸಬೇಕು. ಶಿವನ ಫೋಟೋ ಅಥವಾ ಮೂರ್ತಿ ಇಟ್ಟು ಅದರ ಮುಂದೆ ಹುತ್ತದ ಮಣ್ಣಿನ ಶಿವಲಿಂಗಗಳನ್ನು ಇಡಬೇಕು. ನಾವು ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿ ಪೂಜೆ ಮಾಡಬೇಕಾಗುತ್ತದೆ. ಪೂಜೆ ಮಾಡುವಾಗ ಅದರ ಪಕ್ಕದಲ್ಲಿ ಒಂದು ಅಡಿಕೆ ಬೆಟ್ಟನ್ನು ಇಡಬೇಕಾಗುತ್ತದೆ. ಅಡಿಕೆ ಬೆಟ್ಟ ಅಂದರೆ ಪಾರ್ವತಿಯ ಸಂಕೇತ. ಪಾರ್ವತಿಯ ಪೂಜೆ ಇಲ್ಲದೆ ಶಿವನ ಪೂಜೆ ಸಂಪೂರ್ಣ ಆಗೋದಿಲ್ಲ. ಅದಕ್ಕಾಗಿ ನಾವು ಪಾರ್ವತಿ ಸಹಿತ ಪೂಜೆಯನ್ನು ಮಾಡಬೇಕಾಗುತ್ತದೆ. ಲಿಂಗದ ಪಕ್ಕದಲ್ಲಿ ಪ್ರತಿ ವಾರವೂ 4 ಅಂದರೆ ಒಂದು ಲಿಂಗದ ಪಕ್ಕ ಒಂದು ಅಡಿಕೆ ಅಂದರೆ 4 ಲಿಂಗದ ಪಕ್ಕ 4 ಅಡಿಕೆ ಬೆಟ್ಟನ್ನು ಇಟ್ಟು ಪೂಜಿಸಬೇಕಾಗುತ್ತದೆ.
ಆದ್ದರಿಂದ ಈ 4 ಅಡಿಕೆ ಬೆಟ್ಟು ಹಾಗೆ 4 ಶಿವಲಿಂಗ ಮಾಡಿ ಪೂಜೆ ಮಾಡಿದರೆ ಮಾತ್ರ ನಿಮಗೆ ಪೂರ್ಣ ಫಲ ಸಿಗುತ್ತದೆ. ಪ್ರತಿಯೊಂದು ಶಿವಲಿಂಗಕ್ಕೂ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆ, ಗರಿಕೆ ಎಲ್ಲವನ್ನು ಅರ್ಪಿಸಬೇಕಾಗುತ್ತದೆ. ಬಿಲ್ವಪತ್ರೆ, ಹೂವು, ಗೆಜ್ಜೆ ವಸ್ತ್ರ. ಹಾಗೆ ನಾವು ಶಿವಲಿಂಗ ಮಾಡಬೇಕಾದರೆ ಶಿವಲಿಂಗ ಮಾಡುವಾಗ ಹುತ್ತದ ಮಣ್ಣಿಗೆ ಹಾಲು, ಮೊಸರು, ತುಪ್ಪ ಅಂದರೆ ಪಂಚಾಮೃತ, ತುಪ್ಪ, ಸಕ್ಕರೆ, ಜೇನುತುಪ್ಪ ಎಲ್ಲವನ್ನು ಹಾಕಿ ಅದನ್ನು ಹದಗೊಳಿಸಿ ನಾವು ಅದನ್ನು ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಬೇಕಾಗುತ್ತದೆ. ಅದಕ್ಕೆ ನಾವು ಪ್ರತಿಯೊಂದು ಶಿವಲಿಂಗಕ್ಕೂ ಅಂದರೆ ಪ್ರತಿ ಮಣ್ಣಿನಿಂದ ಹುತ್ತದ ಮಣ್ಣಿನಿಂದ ಮಾಡಿರುವ ಶಿವಲಿಂಗಕ್ಕೂ 16 ಹೂವು, ಎಕ್ಕದ ಹೂವು ಇಲ್ಲ ಶಂಖಪುಷ್ಪ ಹೂವು, ಬಿಳಿ ಹೂವು ಒಟ್ಟಾಗಿ 16 ಹೂವುಗಳನ್ನು ಏರಿಸಬೇಕು. ಒಂದು ಶಿವಲಿಂಗಕ್ಕೆ 16 ಹೂವುಗಳನ್ನು ಏರಿಸಬೇಕು. 16 ಗರಿಕೆ ಹುಲ್ಲು, 16 ಬಿಲ್ವಪತ್ರೆ, 16 ಒಡೆಯದೇ ಇರುವಂತಹ ಅಕ್ಕಿ ಕಾಳನ್ನು ಉಪಯೋಗಿಸಬೇಕು. ಹಾಗೆ 16 ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಅಂದರೆ ನಾವು 4 ಶಿವಲಿಂಗವನ್ನು ಮಾಡಿರ್ತೀವಿ. ಪ್ರತಿಯೊಂದು ಲಿಂಗಕ್ಕೂ ನಾವು 16 16 16 16 ಇವೇನು 5 ವಸ್ತುಗಳನ್ನು ನಾನು ಏನು ಹೇಳಿದ್ದೀನಿ ಆ ಪ್ರತಿಯೊ 5 ವಸ್ತುಗಳನ್ನು 16 16 ಎಣಿಸಿ ದೇವರಿಗೆ ಅರ್ಪಿಸಬೇಕು. ನಂತರ ದೀಪ ಹಚ್ಚಬೇಕು, ಹೂವು ಅರ್ಪಿಸಬೇಕು, ಬಿಲ್ವಪತ್ರೆ ಇಡಬೇಕು, ಓಂ ನಮಃ ಶಿವಾಯ ಜಪ ಮಾಡಬೇಕು. ಹಾಗೆ ಶಿವನ ವೃತ್ತ ಕಥೆಯನ್ನು ಓದಬೇಕು. ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯ. 3 ಎಲೆಗಳಿರುವ ಬಿಲ್ವಪತ್ರೆ ತ್ರಿಮೂರ್ತಿಯ ಸಂಕೇತ ಎಂದು ಹೇಳುತ್ತಾರೆ. ಯಾವುದೇ ವಸ್ತುಗಳನ್ನು ಅಂದರೆ ನೀವು ಹೂವು ಆಯಿತು, ಗರಿಕೆ ಆಯಿತು, ಅಕ್ಕಿ ಆಯಿತು, ಯಾವುದೇ ವಸ್ತುಗಳನ್ನು ಅವು ಮುರಿಯದೇ ಇರುವಂತಹ ನೋಡಿಕೊಂಡಿರಬೇಕು. ಇನ್ನು ಪ್ರಸಾದದಂಥ ಮಹತ್ವ. ಪೂಜೆ ನಂತರ ವಿಶೇಷ ಪ್ರಸಾದ ಮಾಡಬೇಕು. ಕೆಲವರು ಶಾವಿಗೆ ಪಾಯಸ, ಕೆಲವರು ಸಿಹಿಯನ್ನ, ಕೆಲವರು ಕಡಬು ಅಥವಾ ಬೆಲ್ಲದ ಪ್ರಸಾದ ಮಾಡುತ್ತಾರೆ. ಆ ಪ್ರಸಾದವನ್ನು ಮೊದಲು ಹಸುವಿಗೆ ಕೊಡಬೇಕು. ಹಸು ಕಾಮಧೇನ ರೂಪ ಎಂದು ಹೇಳುತ್ತಾರೆ. ಹಸುವಿಗೆ ಪ್ರಸಾದ ಕೊಟ್ಟ ನಂತರವೇ ಮನೆಯವರು ಸೇವಿಸಬೇಕು. ಆ ಪ್ರಸಾದ ಮಾಡುವಲ್ಲಿಯೂ ಸಹ ಒಂದು ನಿಯಮವಿದೆ. ಪ್ರಸಾದ ಮಾಡುವಾಗ ನಾವು 3 ಭಾಗ ಮಾಡಬೇಕು. ಒಂದು ಭಾಗ ಶಿವನಿಗೆ, ಮತ್ತೊಂದು ಭಾಗ ಉಪವಾಸ ಆಚರಿಸುವಂಥವರು ರಾತ್ರಿ ಆ ಪ್ರಸಾದವನ್ನು ಮಾತ್ರ ಸೇವನೆ ಮಾಡಬೇಕು. ಮತ್ತೊಂದು ಭಾಗವನ್ನು ಆಕಳಿಗೆ ತಿನ್ನಿಸಬೇಕಾಗುತ್ತೆ. ಇದನ್ನು 3 ಭಾಗ ಮಾಡಬೇಕು. ಅದು ಮೇನ್ ಆಗಿರುವಂತಹ ಪ್ರಸಾದ ಯಾವುದು ಅಂದರೆ ಗೋಧಿ ಹಿಟ್ಟು ಬೆಲ್ಲ ಸೇರಿಸಿ ಮಾಡಿರುವಂತಹ ಪ್ರಸಾದ. ಅದನ್ನು ಮಾಡಿ 3 ಭಾಗ ಮಾಡಿ ಅದನ್ನು ಶಿವನಿಗೆ ಅರ್ಪಿಸಬೇಕು. ಅದರ ಮೇಲೆ ಒಂದು ಬಿಲ್ವಪತ್ರೆಯನ್ನು ಇಡಬೇಕು. ಹಸು ಸಿಗದಿದ್ದರೆ ಏನು ಮಾಡಬೇಕು? ಹಲವರು ನಗರಗಳಲ್ಲಿ ಇರುತ್ತಾರೆ, ಹಸು ಸಿಗೋದಿಲ್ಲ. ಆದ್ದರಿಂದ ವ್ರತ ಪ್ರಾರಂಭಿಸುವ ಮೊದಲು ಹಸು ಇರುವ ದೇವಸ್ಥಾನ ಅಥವಾ ಗೋಶಾಲೆ ಎಲ್ಲಿದೆ ಎಂದು ತಿಳಿದುಕೊಳ್ಳಬೇಕು. ಸೋಮವಾರ ಸಂಜೆ ಅಲ್ಲಿ ಹೋಗಿ ಪ್ರಸಾದ ಕೊಡಬೇಕು. ಪೀರಿಯಡ್ಸ್ ಬಂದರೆ ಏನು ಮಾಡಬೇಕು? ಈ ಪ್ರಶ್ನೆ ಕೆಲವರಿಗೆ ಬರುತ್ತದೆ. 1 ವಾರ ಪೂಜೆ ಮಿಸ್ ಆದರೂ ಚಿಂತೆ ಬೇಡ. ಮುಂದಿನ ಸೋಮವಾರ ಮತ್ತೆ 4 ಶಿವಲಿಂಗ ಮಾಡಿ ಪೂಜೆ ಮುಂದುವರಿಸಬಹುದು. ಮುಖ್ಯವಾಗಿ ಅಧಿಕ ಮಾಸದಲ್ಲಿ ವ್ರತ ಪ್ರಾರಂಭಿಸಬೇಕು. ಉದ್ಯಾಪನೆ ಯಾಕೆ ಮಾಡಬೇಕು? 4 ವಾರಗಳ ಪೂಜೆ ಮುಗಿದ ನಂತರ ಉದ್ಯಾಪನೆ ಮಾಡಬೇಕು. ಇದು ವ್ರತ ಪೂರ್ಣಗೊಂಡ ಸಂಕೇತ. ಉದ್ಯಾಪನೆಯ ದಿನ ಮುತ್ತೈದೆಯರಿಗೆ ಊಟ ಹಾಕಬೇಕು, ತಾಂಬೂಲ ಕೊಡಬೇಕು, ಶಿವನ ಪೂಜೆ ಮಾಡಬೇಕು, ಪ್ರಸಾದ ಹಂಚಬೇಕು. ಸಾಧ್ಯವಾದರೆ ಅರ್ಚಕರ ಮೂಲಕ ಪೂಜೆ ಮಾಡಿಸಿದರೆ ಇನ್ನೂ ಉತ್ತಮ. ಇನ್ನು ಈ ವ್ರತದಿಂದ ಸಿಗುವ ಫಲಗಳು ಮನಸ್ಸಿನ ಕೋರಿಕೆಗಳು ನೆರವೇರುತ್ತವೆ. ವಿವಾಹ ಯೋಗ ಸಿಗುತ್ತದೆ, ಸಂತಾನ ಭಾಗ್ಯ ಲಭಿಸುತ್ತದೆ, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಬರುತ್ತದೆ, ಆರೋಗ್ಯ ಉತ್ತಮವಾಗುತ್ತದೆ, ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಶಿವನ ಕೃಪೆ ಸದಾ ಇರುತ್ತದೆ. ಸ್ನೇಹಿತರೆ, ಶಿವನು ಭಕ್ತಿಗೆ ಒಲಿಯುವ ದೇವರು. ದೊಡ್ಡ ದೊಡ್ಡ ವಸ್ತುಗಳಿಗಿಂತ ಶುದ್ಧ ಮನಸ್ಸು ಮುಖ್ಯ. ಭಕ್ತಿಯಿಂದ ಮಾಡಿದ ಒಂದು ಪೂಜೆ ಓಂ ನಮಃ ಶಿವಾಯ ಜಪವು ಶಿವನಿಗೆ ಬಹಳ ಪ್ರಿಯವಾಗಿರುತ್ತದೆ. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ 16 ಸೋಮವಾರ ವ್ರತಗಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.